ಹಿಂದೂ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಕರಾವಳಿ ಕೇಸರಿ ಸೇವಾ ಟ್ರಸ್ಟ್ ಬೆದ್ರ ಇವುಗಳ ಜಂಟಿ ಆಶ್ರಯದಲ್ಲಿ ಬನ್ನಡ್ಕ ರಾಘವೇಂದ್ರ ಮಠದ ಸಭಾಭವನದಲ್ಲಿ 140 ಬಡ ಕುಟುಂಬಗಳಿಗೆ ಆಹಾರದ ನೆರವನ್ನು ನೀಡಲಾಯಿತು. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೋವಿಡ್ ಅತಿ ವೇಗದಲ್ಲಿ ಹೆಚ್ಚುತ್ತಿದೆ. ನಾವು ಇತರ ದೇಶಗಳ ಬಗ್ಗೆ ನಮ್ಮ ದೇಶವನ್ನ ತುಲನೆ ಮಾಡಿ ಅಲ್ಲಿ ಲಾಕ್ಡೌನ್ ಯಾಕೆ ಮಾಡುತ್ತಿಲ್ಲ ಎಂಬುದರ ಬಗ್ಗೆ ಮಾತನಾಡುತ್ತೇವೆ. ಆದರೆ ಫಾರಿನ್ಗಳಲ್ಲಿ ಕಾನೂನುಗಳನ್ನು ಪಾಲಿಸುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಅಥವಾ ಯುಕೆಗಳಿರ್ಬೋದು, USA ಇಂತಹ ಕಂಟ್ರಿಗಳನ್ನು ನಾವು ಭಾರತದ ಜೊತೆಗೆ ತುಲನೆ ಮಾಡ್ತೇವೆ. ಅಲ್ಲಿ ಲಾಕ್ಡೌನ್ ಹಾಗೆಂಟು, ಅಲ್ಲಿಯ ಪರಿಸ್ಥಿತಿ ಹಾಗೆಂಟು, ಭಾರತದಲ್ಲಿ ಯಾಕೆ ಹೀಗೆ ಅನ್ನುವಂಥ ಉದಾಹರಣೆಗಳನ್ನು ನಮ್ಮ ತುಂಬ ಮಂದಿ ವಿಚಾರವಾದಿಗಳು ಅತಿ ಬುದ್ಧಿವಂತರು ಕೊಡುವಂಥದ್ದಿದೆ. ನಾವು ಗಮನಿಸಬೇಕಾದ್ದು, ನಾವು ಹೇಳುವಂತಹ ಫಾರಿನ್ ಕಂಟ್ರಿಗಳೇನುಂಟು, ಅಲ್ಲಿ ಒಂದು ಬಸ್ಸಿನಲ್ಲಿ 10 ಮಂದಿ ಹೋಗ್ತಾರೆ. ಆದರೆ ನಮ್ಮ ಇಲ್ಲಿ ಫುಟ್ಪಾತಿನಲ್ಲಿ 10 ಮಂದಿ ಇರ್ತಾರೆ. ಲಾಕ್ಡೌನ್ ಅನಿವಾರ್ಯತೆ ಏನು ಅಂತೇಳಿ ನಮ್ಮ ಬಡತನದ ರೇಖೆ ಇಡೀ ಜಗತ್ತಿನಲ್ಲಿ ಸುಮಾರು 40% ಸಹ ಕಮ್ಮಿ ಉಂಟು. ಇಲ್ಲಿ ಆಹಾರದ ಕೊರತೆ ಬರುವಂಥದ್ದು ಸಾಮಾನ್ಯ. ಆವಾಗ ಮನೆಗಳಿಗೆ ಯಾರಿಗೆ ಬೇಕು ಅದನ್ನು ಪೂರೈಸುವಂತಹ ಕೆಲಸ ಒಂದು ಸಾಮಾಜಿಕ ಸಂಘಟನೆಗಳ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ತಿಳ್ಕೊಂಡು ಇವತ್ತು ಹಿಂದೂ ಜಾಗರಣ ವೇದಿಕೆ ಮನೆಗೆ ಆಹಾರದ ನೆರವನ್ನು ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಅಂಬ್ಲಮಗರು, ಶಿರ್ತಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್, ದರೆಗುಡ್ಡೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು ಅತಿಥಿಗಳಾಗಿ ಭಾಗವಹಿಸಿದರು.